ಬಗ್ಗೆ ಮಾತ್ರ ಕೂತ್ಕೊಂಡಿದ್ದು ಫಸ್ಟ್. ಜನರ ಬಗ್ಗೆ ಕೂತ್ಕೊಂಡದ್ದು 10 ಉದಾಹರಣೆಗಳಿದೆ. ಧರಣಿ ಕೂತ್ಕೊಂಡಿದ್ದೆ, ಜಿಸಿ ಆಫೀಸಿ ಮುತ್ತಿಗೆ ಹಾಕಿದ್ದಿದೆ, SP ಆಫೀಸಿ ಮುತ್ತಿಗೆ ಹಾಕಿದ್ದಿದೆ, KEB ಮುತ್ತಿಗೆ ಹಾಕಿದ್ದೇನೆ. ಬಡಾನಿಡಿಯೂರು ಗ್ರಾಮದಲ್ಲಿ ಮಾಜಿ ಶಾಸಕರಾದಂಥ ಮಾನ್ಯ ರಘುಪತಿ ಭಟ್ರು ಅವರು ಒಂದು ಏಕನಿವೇಶನಕ್ಕೆ 90 ಸೆನ್ಸ್ನ ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾಯಶಃ ನಾವು ಅಧಿಕಾರ ವಹಿಸಿ 1 ವರ್ಷ 4 ತಿಂಗಳಾಯ್ತು ಬಂತು. ನಾವು ಅಧಿಕಾರ ವಹಿಸಿದ ಆ ಪ್ರಥಮ ಸಭೆಗೆ ಕೂಡ ಈ ವಿಚಾರ ಬಂದಿತ್ತು. ಈ ವಿಚಾರ ಬಂದು ಅದಿನ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಸಭೆಯಲ್ಲಿದ್ದರು, ಅಲ್ಲಿ ಚರ್ಚೆ ಆಗಿತ್ತು. ಅನಂತರ ಪ್ರತಿ ಸಭೆಯಲ್ಲಿ ಈ ವಿಷಯ ಬರ್ತಾ ಇತ್ತು. ಅನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತು. ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನು 4-5 ಮಂದಿ KS ಅಧಿಕಾರಿಗಳ ಕೂಡಿದ ಒಂದು ನೇತೃತ್ವದ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟರು, ನಿಯಮಾನುಸಾರ ಪಾಲಿಸಿ ಅನ್ನೋದಾಗಿ. ಆನಂತರ ಕೂಡ ನಾವು ಅದನ್ನು ಸಭೆಯಲ್ಲಿ ದಿನಾಂಕ 16/7/2025 ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಆ ನಂತರದಲ್ಲಿ ಈ ವಿಚಾರವಾಗಿ ಮಾನ್ಯ ಶಾಸಕರು ಕೂಡ ಯಶಪಾಲ್ ಸುವರ್ಣ ಅವರು ಕೂಡ ನಮ್ಮ ಪ್ರಾಧಿಕಾರದ ಒಬ್ಬರು ಸದಸ್ಯರು, ಅವರು ಕೂಡ ಬಡಾನಿಡಿಯೂರು ಗ್ರಾಮದ ಕರಾವಳಿ ಯುವಕ ಮಂಡಲ ಅವರು ಕೂಡ ಈ ಬಗ್ಗೆ ಏಕನಿವೇಶನ ಕೊಡುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ಆಕ್ಷೇಪದಲ್ಲಿ ಇರುವಂಥದ್ದು, ಅವರು ದಾಖಲೆಯನ್ನು ಮಾಡುವಾಗ ಬೋಗಸ್ ಮಾಡಿದ್ದಾರೆ ಅನ್ನೋದಾಗಿ. ಪ್ರಾಯಶಃ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟ ವಿಚಾರ. ಕಂದಾಯ ಇಲಾಖೆಯವರನ್ನು ಕೂಡ ನಾವು ವಿಶೇಷ ಸಭೆಗೆ ಕೂಡ ಕರೆದು ಅದರ ಬಗ್ಗೆ ವಿಚಾರಣೆ ಮಾಡಿತ್ತು. ಒಂದು ಹಂತದಲ್ಲಿ ಕೊನೆಯದಾಗಿ ನಿರ್ಣಯ ಮಾಡಿದ್ದು, ಇದು ನಿಯಮಾನುಸಾರ ಪಾಲಿಸಿಎಂದು ನಾವು ಸರ್ವಾನುಮತ ನಿರ್ಣಯ ಮಾಡಿದ್ದೇವೆ. ಆನಂತರಕ್ಕೂ ನಮ್ಮ ಅಧಿಕಾರಿಗಳು ಇದನ್ನು ಕೊಡಲಿಲ್ಲ. ಕೊನೆಯದಾಗಿ ನ್ಯಾಯಾಲಯಕ್ಕೆ ಹೋಯಿತು, ಉಚ್ಚ ನ್ಯಾಯಾಲಯಕ್ಕೆ ಹೋಯಿತು. ಅಲ್ಲಿಂದ ಕೂಡ ನಿರ್ದೇಶನ ಬಂತು. ಕಡೆಗೆ ನಮ್ಮ ಪ್ರಧಾನ ಕಚೇರಿಯಿಂದ ಕೂಡ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದೇಶವೊಂದು ಬಂದಿತ್ತು, ಆಯುಕ್ತರಿಗೆ ಆದೇಶ ಬಂದಿತ್ತು, ಸರಿ ಪ್ರಕರಣವನ್ನು ನಿಯಮಾನುಸಾರ ಪಾಲಿಸಿ ಕೊಡುವುದು ಅಂತ ನಿರ್ಣಯಗಳು ಬಂದಿತ್ತು. ಆದರೆ ಇಷ್ಟರವರೆಗೆ ಆಯುಕ್ತರು ಕೊಟ್ಟಿಲ್ಲ. ಮೊನ್ನೆ ರಘುಪತಿ ಭಟ್ರವರು ನನ್ನನ್ನೇ ಹಿಂದೆ ಬಂದು ಹಲವಾರು ಬಾರಿ ಈ ವಿಷಯದ ಬಗ್ಗೆ ಕೇಳಿಕೊಂಡು ಮೊನ್ನೆಯೂ ಕೂಡ ಬಂದು ಪ್ರಕರಣದ ಬಗ್ಗೆ ಏನು ಮಾಡ್ತೀರಿ, ನಾವು ಕೊಡಬೇಕು, ಇಲ್ಲವಾದರೆ ನೀವು ಹಿಂಬರ ಕೊಡಬೇಕನ್ನುವಂತ ಕೇಳಿದರು. ನಾನು ಕಳೆದ ಮಾಸಿಕ ಸಭೆಯಲ್ಲಿ ಕೇಳಿದ್ದೇನೆ ಆಯುಕ್ತರ, ಅದು ಪ್ರಧಾನ ಕಚೇರಿ ಬಂದಂಥ ಹುತ್ತೊಲೆಯ ಮೇಲೆ ನೀವೇನು ಮಾಡ್ತೀರಿ ಕೇಳಿದರು. ಅವರು ಹೇಳಿದರು, ಅದಕ್ಕೆ ನನಗೆ ಹೈಕೋರ್ಟ್ ಪಿಟಿಷನ್ ಉಂಟು, ಹಾಗೆ ಮತ್ತು ಅದಕ್ಕೆ ಲೋಕಾಯುಕ್ತ ಉಂಟು, ಹಾಗಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಮತ್ತು ಮೊನ್ನೆ ಇತ್ತೀಚೆ 1 ವಾರದಿಂದ ಈ ಪ್ರಕರಣದ ಬಗ್ಗೆ ವಿಶೇಷ ಸಭೆ ಕರಿಬೇಕಂತ ಆಯುಕ್ತರು ಮಂಡನೆ ಮಾಡಿದ್ರು, ಕಡತ ಮಂಡನೆ ಅಂತ ಮಾಡಿದರು. ನಾನು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಇವಾಗಲೇ ನಾವು ಸರ್ವ ನಿರ್ಣಯವನ್ನು ಮಾಡಿದ್ದೇವೆ, ಹಾಗಾಗಿ ಸಭೆಯ ಅಗತ್ಯ ಇಲ್ಲ ಅಂತ ನಾನು ಅದನ್ನು ಸಭೆಯನ್ನು ಇಟ್ಟಿರುವುದಿಲ್ಲ. ಹಾಗಾಗಿ ಈ ವಿಚಾರ ಏನಿದ್ರೂ ಕೂಡ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾದ ನಾವೊಂದು ಒಮ್ಮತ ತೀರ್ಮಾನ ಕೈಗೊಂಡಿದ್ದೇವೆ. ನಮ್ಮಲ್ಲಿ ಈ ಕೆಲಸ ಸಂಬಂಧಪಟ್ಟಂತೆ ಯಾವುದೇ ಆಕ್ಷೇಪಗಳು ಇರುವುದಿಲ್ಲ. ಇನ್ನು ಅಧಿಕಾರಿಗಳು ಇದರ ಬಗ್ಗೆ ವಿವೇಚನೆಗೆ ಬಿಟ್ಟು ಇದನ್ನು ಕಡತವನ್ನು ಅವರಿಗೆ ಕೊಡುವಂಥದ್ದು ಅಥವಾ ಹಿಂಬರ ನೀಡುವಂಥ ವಿಚಾರ ಆಯುಕ್ತರಿಗೆ ಬಿಟ್ಟಾರೆ. ಅವರು ಪ್ರಾಧಿಕಾರ ಅಂತಾದಾಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋ ಅನಿವಾರ್ಯ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಇದೆ. ಅಂಥ ಒಂದು ಹೊಂದಾಣಿಕೆ ಯಾವುದೂ ಕೂಡ ನಮ್ಮ ಆಯುಕ್ತರಿಂದ ಇಲ್ಲ. ನಾನು ಇತ್ತೀಚೆಗೆ ನನಗೂ ಅವರಿಗೂ ಕೂಡ ತುಂಬ 3-4 ಸಭೆಯಲ್ಲಿ ಜಟಾಪಟಿ ಆಯಿತು. ಒಂದು ಹಕ್ಕುಪತ್ರದ ನಿವೇಶನ ಅವರು ಕೊಡ್ತಾ ಇಲ್ಲ, ಕಾನೂನು ಅಂತ ಹಿಡಿದು ಕೂತಿದ್ದಾರೆ ಅವರು. ಅಭಿವೃದ್ಧಿಗೆ ಯಾವುದೇ ಒಂದು ಒತ್ತನ್ನು ಅವರು ಕೊಡ್ತಾ ಇಲ್ಲ. ನಾನು ಈ ಬಗ್ಗೆ ಮೇಲಾಧಿಕಾರಿಗಳು ಹೇಳಿದ್ದೇನೆ, ಬದಲಾಯಿಸಿಕೊಡ್ಬೇಕು, ಅವರ ಬದಲಿಗೆ ಬೇರೆ ಹಾಕಿ ಅವರನ್ನು ವರ್ಗಾಯಿಸಬೇಕಂತಕ್ಕಂಥ ಮನವಿಯನ್ನು ಕೂಡ ಮೇಲಾಧಿಕಾರಿ ಮಾಡಿಕೊಂಡಿದೆ. ಏನಿಲ್ಲ, ಹಾಗೇನಿಲ್ಲ. ಅವರು ಒಬ್ಬರು ಪ್ರಾಧಿಕಾರ ಸದಸ್ಯರು, ಶಾಸಕರಾಗಿ ಯಶಪಾಲ್ ಸುವರ್ಣ ಮತ್ತು ಗುರುಮೇಶ್ವರ ರೆಡ್ಡಿ ಇಬ್ಬರು ಕೂಡ ಸದಸ್ಯರು. ಅವರು ಆ ವಿಚಾರದ ಬಗ್ಗೆ ಆಕ್ಷೇಪ ಉಂಟು, ಅದು ಕೊಡಬಾರದು ಅಂತಕ್ಕಂಥ ವಿಚಾರ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ದೂರುಗಳಿವೆ, ಅನ್ನೋದು ಆಧಾರ ಇಲ್ಲ. ಹಣ ಪಡಿತಾ ಅಂತಕ್ಕ ದೂರುಗಳಿವೆ. ಅದೇ ಎಲ್ಲವನ್ನು ನಾನು ಮೇಲಾಧಿಕಾರಿ ತಿಳಿಸಿದ್ದೇನೆ, ಕ್ರಮ ಕೈಗೊಳ್ಳುವ ಅಂತ ಹೇಳಿದ್ದಾರೆ. ನಾನು ಕಳೆದ ತಿಂಗಳಲ್ಲಿ ಹೋಗಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ನನಗಂತೂ ಈ ಪ್ರಾಧಿಕಾರದಲ್ಲಿ ಈ ಆಯುಕ್ತರಿಂದ ಅಧಿಕಾರ ಮಾಡೋದು ಕಷ್ಟ ಆಗಿದೆ.
ಅಭಿವೃದ್ಧಿ ಕೂಡ ನಮ್ಮ ಕೆರೆ ವಿಚಾರದಲ್ಲಿ, ಅಧ್ಯಯನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಯಾವುದೇ ಒಂದು ಅವರು ಕ್ರಮವನ್ನು ಕೈಗೊಳ್ತಾ ಇಲ್ಲ. ನಮ್ಮ ನಿರೀಕ್ಷೆ ಹೇಗಿಲ್ಲ ಸರ್. ನಾವು ಹೇಳಿದ್ದೇವೆ ನಿಯಮಾನುಸಾರ ಪಾಲಿಸಿ. ನಾವು ಇದನ್ನು ಬಿಟ್ಟು ಬೇರೆ ಯಾವುದೇ ಕಡತ ನಿಯಮದಲ್ಲಿ ಸರಿ ಇಲ್ಲದ ಅಧಿಕಾರಿ ಕೊಡ್ತಾರಾ? ಹಾಗೆ ನಿಯಮ ಸರಿ ಇದ್ರೆ ಕೊಡಬೇಕು, ನಿಯಮ ಸರಿ ಇದ್ರೆ ಕೊಡಿ ಅಂತಕ್ಕಂಥ ನಿರ್ದೇಶನ ನೀಡಿದ್ದೇವೆ. ಮಾಡಿದ ಅವರು ಹೇಳಿದ್ದಾರೆ, ನನ್ನ ಹತ್ರ ಬಂದ ವಿಚಾರವನ್ನು ಹೇಳ್ಕೊಂಡಿದ್ದಾರೆ, ನಾನು ಹೇಳಿದ್ದೇನೆ ಅವರಿಗೆ, ನಮ್ಮಿಂದ ಏನು ತಡೆ ಇಲ್ಲ. ಸತ್ಯ ವಿಚಾರ ಹೌದು. ಇದನ್ನು ನಾನು ಸ್ವಲ್ಪ ಹಂತದಲ್ಲಿ ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅದು ಕೂಡ ಒಂದೇ ಸಲ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸರ್. ಯಾಕಂತ ಹೇಳಿದ್ರೆ ನಮ್ಮ ಕಡತ ಕಡೆಗೆ ಬೇಕಾಗುವಂಥ ದಾಖಲೆಗಳು, ಎಷ್ಟೋ ಜನ ನೇರವಾಗಿ ಬ್ರೋಕರ್ನ ಅವಲಂಬಿಸಿರ್ತಾರೆ. ನಾನು ಆದಷ್ಟು ಬ್ರೋಕರ್ಗಳು ನಾವು ಬರೋ ಮುಂಚೆ ಬ್ರೋಕರ್ ನೇರವಾಗಿ ಈ ಎಲ್ಲ ಆಫೀಸ್ಕೊಂಡೋಗಿ ಅವರೇ ಫೈಲ್ ಅಂತ ತರುವ ಹಂತಲ್ಲಿತ್ತು. ಅದನ್ನೆಲ್ಲ ಕೂಡ ನಿಲ್ಲಿಸಿದ್ದೇನೆ. ಮತ್ತು ನಾನೊಂದು ಇತ್ತೀಚೆಗೆ 3 ತಿಂಗಳಿಂದ ಈ ನೇರವಾಗಿ ಯಾರು ಪಾರ್ಟಿ ಬರ್ತಾರೆ ಕಡತ, ಅವರು ನೇರವಾಗಿ, ಅವರಿಗೆ ಕ್ಯೂ ಇಲ್ಲ, ಅವ್ರು ನೇರವಾಗಿ ಹೋಗಬೇಕು, ಬ್ರೋಕರೇ ಹಿಂದಿಲ್ಬೇಕಂತಕ್ಕಂಥ ನಿರ್ದೇಶನವನ್ನು ಕೂಡ ಸಭೆಯಲ್ಲಿ ಕೊಟ್ಟಿದ್ದೇನೆ.